ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೊಂದು ಹಂತದ ಪ್ಲ್ಯಾನನ್ನು ಶಾಸಕರಾದಂಥ ಸತೀಶ್ ಅವರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕಳೆದ 15 ದಿನಗಳಿಂದ ಈ ಶಿರೂರು ಭಾಗದಲ್ಲಿ ಆದಂಥ ದುರ್ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ವಿವಿಧ ಹಂತದಲ್ಲಿ ಕೂಡ ನಡೆದಿತ್ತು. ಮತ್ತೊಂದು ಹಂತದ ಕಾರ್ಯಾಚರಣೆ ನಡೆದರೆ ಇವತ್ತು ತ್ರಿಶೂರಿನಿಂದ ಕೆಲವೊಂದು ಸಂಬಂಧ ಇಲಾಖೆಯ ಅಧಿಕಾರಿಗಳು ಮತ್ತು ತಂತ್ರಜ್ಞರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಗಂಗಾವಳಿ ನದಿ ತೀರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಇದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನು ಕೂಡ ಸಂಬಂಧಪಟ್ಟ ತಂತ್ರಜ್ಞರಿಗೆ ಶಾಸಕರಾದಂಥ ಸತೀಶ್ ಅವರು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಶಾಸಕರನ್ನೇ ಮಾತಾಡ್ತೀನಿ ಸರ್. ಈಗ ಇವತ್ತು ಮತ್ತೊಂದು ಹಂತದ ಒಂದು ಪ್ಲಾನ್ ಮಾಡ್ತಾ ಇದೆ ಸರ್. ಏನು ಪ್ಲಾನ್ ಸರ್? ನಾವು ತ್ರಿಚೂರಿನಿಂದ ಒಂದು ಫ್ಲೋಟಿಂಗ್ ಬೋಟ್ ಮತ್ತು ಅದರ ಮೇಲೆ ಒಂದು ಸಣ್ಣ ಪೋಕ್ಲೇನ್, ಅದು ಏನಾಗ್ತದೆ, ಅದು ನೀರಲ್ಲಿ ಹೋಗಿ ಕೆರಿಬಹುದು. ಸುಮಾರು 4 ಮೀಟರ್ ಪಡ್ ಇದೆ ಅದಕ್ಕೆ. ಅದನ್ನು ಹಿಂದೆ ಜಾಕ್ ಮಾಡಿಸಿ ಮುಂದಿಂದ ನಾವು ಮಣ್ಣನ್ನು ಲೂಸ್ ಮಾಡಿಕೊಡೋದು. ಮತ್ತು ಏನು ಈಶ್ವರ ಆದೇಶ ನಮ್ಮ ಹತ್ರ ಹೇಳಿದ್ದ, ಮಣ್ಣು ಉಂಟು, ಮಣ್ಣ ಮೇಲೆ ಗಿಡ ಉಂಟು, ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಅವರಿಗೆ ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳಿದ ಮೇಲೆ ನಾನು ಗೂಗಲ್ನಲ್ಲಿ ಹೋಗಿ ಈ ಮಷಿನನ್ನು ಕಂಡುಹಿಡಿದು ಅಲ್ಲಿಯ DC ಮಾತಾಡಿದ್ದೆ. DC ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ವಿಮೆನ್ಸಿ ಅಂತ ಅಲ್ಲಿದ್ದಾರೆ. ಅವರ ತಂಡದವರನ್ನು ಕಳಿಸಿದರೆ ಇವತ್ತು DC ಆಫೀಸ್ನಲ್ಲಿ ಅದರ ಬಗ್ಗೆ LDRF, SDRF ಮತ್ತು DC ಅವರ ಒಂದು ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಅವರಿಗೆ ಇಲ್ಲಿ ಸ್ಪಾಟನ್ನು ತೋರಿಸಿ, ಆ ಸ್ಪಾಟ್ನಲ್ಲಿ ಅಚಾನಕ್ಕಾಗಿ ನಾವು ನೋಡಿದಾಗ ನಾನು ಹೇಳಿದೆ ನಮಗೆ ಡೈವಿಂಗಿಗೆ ಇವರಿಗೂ ಕರೆಸ್ತೇನಂತೆ. ಇವರು ಇಲ್ಲೇ ಇದ್ದಾರೆ. ಇವ್ರದ್ದು ಮತ್ತೊಂದು ತಲೆಯಲ್ಲಿದೆ, ಅಮಾವಾಸ್ಯೆ ದಿವಸ ಮತ್ತು ನೀರು ಕಡಿಮೆ ಆಗ್ತದೆ 1-2 ಗಂಟೆಗೆ, ಅದು ಕರೆಕ್ಟ್ ಉಂಟು. ಆವಾಗ ನಾವು ಮತ್ತೆ ಟ್ರೈ ಮಾಡ್ತೇವೆ, ನಮಗೊಂದು ಪರ್ಮಿಷನ್ ಬೇಕು ಅಂತ ತಿಳ್ಕೊಂಡು. ಅದ್ರ ಬಗ್ಗೆ ಬೇರೆ ಸಂಕೋಚ ಇಲ್ಲ. ಫ್ಲೋಟಿಂಗ್ ಬೋಟು ಅಂತ ಹೇಳಿದ್ರಿ, ಅದು ಈ ಟೈಮ್ದಲ್ಲಿ ವರ್ಕ್ ಆಗ್ಬೋದು ಅಂತ ಹೇಳಿದ್ರೆ ಸರ್, ಅವ್ರ ಒಪಿನಿಯನ್ ಏನು ಹೇಳಿದ್ರು? ಏನಿದು ಗೊತ್ತುಂಟಾ, ಇದನ್ನು ನಾವು ಮಾಡಲಿಕ್ಕೆ ನಮ್ಮ NDRFನವ್ರು ಬೇಕಾದ್ರೆ ನಾವು ಟಗ್ ಹಿಡ್ಕೊಂಡು ಅದನ್ನು ಮತ್ತೆ ನಮ್ಮ ಸಣ್ಣದು ಬೋಟ್ ಹಿಡ್ಕೊಂಡು ಅದಕ್ಕೆ ಕಟ್ಟಿಡ್ಬೋದು, ಅದಕ್ಕೇನಿಲ್ಲ. ಏನಂತ ವರ್ಕಿಂಗ್ ಅಂದ್ರೇನು, ಹಿಂದೆ ಇದು ಏನು 2 ಪಡ್ ಅಂದರೆ ಕಾಲದು, ಆ ಕಾಲು ಇಡ್ಲಿಕ್ಕೆ ಜಾಗ ಇಲ್ದಿದ್ರೆ ಇದು ಮುಂದೆ ಹಿಂಗೆ ಉಲ್ಟಾ ಆಗ್ತದಲ್ಲ, ಅದಕ್ಕೆ ಗಟ್ಟಿ ಇಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಬೇರೆ ಟೆಕ್ನಿಕಲಿ ಯೂಸ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಮಣ್ಣು ಕೆರೀಲಿಕ್ಕೆ ಆಗ್ತದಲ್ಲ, ಈಗ ದಿಂಬು ಕಾಣ್ತದಲ್ಲ, ಅದನ್ನೆಲ್ಲ ಕೆರೆದ್ರೆ ಲೂಸ್ ಮಾಡಿಕೊಟ್ರೆ ನೀರು ಹೋಗ್ತದೆ. ಮತ್ತು ಅದ್ರ ಪ್ರಕಾರ ಒಂದು 25ರಿಂದ 80 ಹಾರ್ಸ್ ಪವರಿನ ಸಬ್ಮರ್ಸಿಬಲ್ ಡ್ರೆಜಿಂಗ್ ಪಂಪ್ ಇದ್ದರೆ ಅದು ಎಲ್ಲ ಕುಲುಷಿತ ಮಣ್ಣಿನ ಒಂದು ಮಡ್ಡೇನು ಇರ್ತದಲ್ಲ, ಅದು ಕಾಲೆಲ್ಲ ಒಳಗೆ ಹೋಗ್ತದಂತೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲ ತೆಗೆದು ನಾವು ಸ್ಪ್ರೇ ಮಾಡಿ ಡಿಸಾಲ್ವ್ ಮಾಡ್ಬೋದು ನೀರಲ್ಲಿ. ಆ ಪ್ರಯತ್ನವನ್ನು ಜಾರಿ ಇಡ್ತೇವೆ. ಯಾಕಂತೇಳಿ ನಮ್ಮಲ್ಲಿ 3 ಜನರ ದೇಹವನ್ನು ನಮಗೆ ಸಿಗಲಿಕ್ಕಿದೆ. ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೈ ಬಿಡಲ್ಲ, ಆದಷ್ಟು ಪ್ರಯತ್ನವನ್ನು ಮಾಡ್ತೇವೆ. ನ್ಯೂಸ್ನಲ್ಲಿ ಬರ್ತದೆ ನಾವು ಕೈ ಬಿಟ್ವಿ, ಜಿಲ್ಲಾಡಳಿತ ಕೈ ಬಿಟ್ಟು, ಏನೂ ಇಲ್ಲ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, NDRF ಇಲ್ಲಿ, SDRF ಇಲ್ಲಿ, ಪಾಪ ಇವು ನಾವು ಹೇಳೋದಕ್ಕೆ ಅದೇ ಬಂದು ಇದನ್ನು ನೋಡ್ಲಿಕ್ಕೆ ಬಂದಿದ್ದಿರಲಿ. ಏನು ಗೊತ್ತುಂಟ, ಕೆಲವರಿಗೆ ಚಾಲೆಂಜ್ ಅಂತ ಬೇಕಾಗ್ತದೆ. ಮತ್ತು ಆ ಚಾಲೆಂಜನ್ನು ನಾವು ಕಂಪ್ಲೀಟ್ ಮಾಡಬೇಕಂತ ಹೇಳಿದರೆ ನಮ್ಮ ಮಿಷನ್ ಕಂಪ್ಲೀಟ್ ಆಗಬೇಕು. ಅದಕ್ಕೆ ಬೇಕಾಗುವಂಥ ಒಂದು ನಾವು ಏನು ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಇದ್ರ ಬಗ್ಗೆ ಏನೇನು ಮತ್ತು ಬೇರೆ ಐಡಿಯಾ ಬೇಕು, ಅಲ್ಲಿ ತನಕ ತಲೆಯನ್ನು ಓಡಿಸ್ತೇವೆ. ಇದು ಶೈಲವರು ಹೇಳುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಈಶ್ವರ್ ಅವರು ಕೂಡ ಪ್ರತ್ಯಕ್ಷರಾಗಿದ್ದಾರೆ ಗಂಗಾವಳಿ ನದಿಯಲ್ಲಿ. ಅವರು 2 ದಿನಗಳ ಕಾಲ ಬಹಳ ಕಷ್ಟಪಟ್ಟು ನದಿಯ ಆಳಕ್ಕೆ ಇಳಿದು ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್. ಈಗ ಮತ್ತೆ ಇವತ್ತು ಕೂಡ ಮತ್ತೆ ಚರ್ಚೆ ನಡೆದಿದೆ ಸರ್, ಮತ್ತೆ ಮುಂದೆ ಏನೇನು ಕಾರ್ಯಾಚರಣೆ ಆಗ್ಬೋದು ಸರ್? ಖಂಡಿತವಾಗಿಯೂ ನಾನು ಇವತ್ತು ಅಚಾನಕ್ಕಾಗಲ್ಲ, ಇವತ್ತು ಬಂದದ್ದೇನೆಂದರೆ ಇಲ್ಲಿನ ಒಂದು ಪಂಚಗಂಗಾವಳಿ ನೀರಿನ ಸಾರ ಹೇಳಿದಂಗೆ ಇಲ್ಲಿನ ಪ್ರೆಷರ್ ಹೇಗಿದೆ, ನೀರು ಎಷ್ಟು ಒತ್ತಡ ಇದೆ, ಎಷ್ಟು ಏರಿದೆ ನೋಡುವಂತೆ. ಯಾಕೆಂದರೆ ನನಗೆ ಫೋನ್ ಮಾಡಿ ಕೇಳ್ಬೋದು, ಆದರೆ ಸಹ ನಾನೇ ನೋಡಬೇಕಂತ. ಯಾಕೆಂದರೆ ಇಲ್ಲಿನ ಒಳ ಅರಿವು ತುಂಬ ಇದೆ. ಆ ಅರಿವಲ್ಲಿ ಕೆಲಸ ಮಾಡಲಿಕ್ಕೆ ಆಗುತ್ತಾ ನೋಡುವಂತೇಳಿ ಬಂದಿದ್ದೀನಿ. ಅದಲ್ಲದೆ ಇಲ್ಲಿ ಲೋಕೇಶ್ ಮತ್ತು ಜಗನ್ನಾಥ್ ಅವರ ಒಂದು ಮನೆಯವರಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಿಸುವಂತ. ಯಾಕೆ ಮನೆಯವರು ಸಹ ಒಂದು ಅಳ್ತಾ ಇದ್ದಾರೆ, 12-13 ದಿವಸದ ಸಿಕ್ಕಿಲ್ಲ ಮೃತದೇಹ ಅಂತ. ಅವರಿಗೆ ಸ್ವಲ್ಪ ಧೈರ್ಯ ತುಂಬಿಸುವಂಥ, ಅವ್ರ ಮನೆಗೆ ಸಹ ಹೋಗಿ ಭೇಟಿ ಕೊಟ್ಟು ಅವರಿಗೆ ಸಹ ಧೈರ್ಯ ಕೊಟ್ಟು, ಖಂಡಿತವಾಗಿ ನಮಗೆ ಜಿಲ್ಲಾಡಳಿತ ಅದಲ್ಲದೆ ನಮ್ಮ ಮಾನ್ಯ ಶಾಸಕರಾದ MLA ಸರ್ ಇವರು ಮತ್ತು ಎಲ್ಲರೂ ಸಹ ಖಂಡಿತವಾಗಿ ಮಾಡ್ತಾರೆ ಅಂತೇಳಿ ಭರವಸೆ ಕೊಟ್ಟು ಬಂದಿದ್ದೇನೆ ಅವರಿಗೆ. ಆದ್ದರಿಂದ ಇಲ್ಲಿ ಬರುವಾಗ
ಎಲ್ಲ ಇದರ ಬಗ್ಗೆ ಸಾರ್ ಒಂದು ಒಳ್ಳೆ ಮಿಷನ್ ಅನ್ನು ತರ್ತೀನಿ ಅಂತ ಹೇಳಿದೆ ತ್ರಿಶೂರಿಂದ. ಅದು ಒಳ್ಳೆಯ ಉಪಯೋಗ ಬರ್ತದೆ. ಯಾಕೆಂದರೆ ಆ ಸುಮಾರು ಒಂದು 20-25 ಅಡಿಯಿಂದ ಮಣ್ಣು ಕೆರೆದು ಬಿಟ್ಟರೆ ಅಡಿಯಲ್ಲಿರುವ ಏನಾದರೂ ಮೃತದೇಹ ಬರ್ಬೋದು. ಅದಲ್ಲದೆ ಅರ್ಜುನ್ ಅವರ ಮೃತದೇಹ ಗಾಡಿ ಒಳಗೆ ಇದ್ದರೆ ಆ ಗಾಡಿ ಸಿಕ್ಕಿದರೆ ಖಂಡಿತವಾಗಿ ಎತ್ತಬಹುದು. ಆ ಉದ್ದೇಶದಿಂದ ಸಾರ್ ಅದು ತರಿಸಿದ್ದಾರೆ. ಅದು ಯಾವ ಟೈಮಲ್ಲಿ ಮಾಡ್ಬೋದು ಸರ್? ಅದು ಯಾಕೆಂದರೆ ನನ್ನ ಲೆಕ್ಕದಲ್ಲಿ 3-4 ತಾರೀಕಿಗೆ ಇಲ್ಲಿ ಅಮಾವಾಸ್ಯೆ ಅಂತ ನಮ್ಮಲ್ಲಿದೆ. ಅಮಾವಾಸ್ಯೆ ಟೈಮಲ್ಲಿ ನೀರು ಲೋ ಟೈಡ್ ಆಗಿರ್ತದೆ. ಲೋ ಟೈಡಲ್ಲಿ ಆ ಮಿಷನಲ್ಲಿ ಸಹ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ನಮಗೆ ಒಂದು 2 ಗಂಟೆ ಟೈಮ್ ಇಲ್ಲಿ ನೀರಿನ ಹರಿವು ಕಮ್ಮಿ ಆದರೆ 2 ಗಂಟೆ ನಾವು 3 ಜನ ಬೇರೆ ಸ್ಪೆಷಲಿಸ್ಟ್ 2 ಜನ ಮತ್ತು ಕರೆಸಿ ನಾನು 3 ಜನ ಕೆಳಗೆ ಹೋಗಿ ಸ್ಕೂಬಾ ಡೈವಿಂಗ್ ಹಾಕಿ ಆ ಕೆಳಗಡೆ ಎಲ್ಲಾದು ಮರದ ಅಡಿಯಲ್ಲೆಲ್ಲ ಸಿಕ್ಕಾಕೊಂಡಿದ್ರೆ ಆ ಮೃತದೇಹ ತೆಗೆಯುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ. ಇವಿಷ್ಟು ಶಾಸಕರಾದಂಥ ಸತೀಶ್ ಎಲ್ಲರು ಮತ್ತು ಸ್ಕೂಬಾ ಡೈವಿಂಗಲ್ಲ ಎಕ್ಸ್ಪರ್ಟ್ ಆಗಿರುವಂಥ ಈಶ್ವರ ಮಲ್ಪೆ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಧ್ಯದಲ್ಲಿ ಒಂದು ಹೋರಾಟ ಮಾಡಿ ಕಾಣ್ತದೆ ನೋಡಿ, ಹೋಗಿ ಅಲ್ಲೇ ಇಲ್ಲಿ ಬಂದು ಮಧ್ಯದಲ್ಲಿ ಆ ಮಣ್ಣು, ಆ ಮಣ್ಣನ್ನು ನಾವು ಕೆರಿಬೇಕು. ಈಗ 2-3 ಪಾಯಿಂಟ್ ಮಣ್ಣು ಕೆರಿತೇವೆ. ಹೌದು, ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದಿದೆ, ಅಲ್ಲ 2 ಗಂಟೆ ಆ ಪಾಯಿಂಟ್ ಅಲ್ಲ, ಆ ಪಾಯಿಂಟಿಂದ ಸ್ವಲ್ಪ ಇದೆ. ಅಲ್ಲೊಂದು ಪಾಯಿಂಟು ಮಧ್ಯದಲ್ಲಿ ಅಲ್ಲಿ ನೀರು ಕಟ್ಟಾಗಿದೆ ಪಾಯಿಂಟು. ನಾನು ಹೋಗಿದ್ದೀನಿ ಬೋಟ್ ತೋರಿಸಿ ನಾವು ನಮ್ಮದು ಅವ್ರ ಹತ್ರ ನಾವು ಅಲ್ಲಿ ಹೇಳಿದ್ದಲ್ಲ ದಟ್ ಫೌಂಡೇಶನ್ ಅಲ್ಲಿರೋದು. ಮತ್ತು ಇದಿದ್ದೇನು ನಮಗೇನು ಗೊತ್ತಲ್ಲ, ಐ ಡೋಂಟ್ ವಾಂಟ್ ಟು. ಬಟ್ ಅದು ರಾಕ್ ಅಲ್ವಾ? ಅದು ರಾಕ್ ಮೇಲಿಂದ ಅಷ್ಟೇ. ಸೈಡ್ ಮಣ್ಣು ಓಪನ್ ಮಾಡಿದರೆ ಅದು ಹೋಗುತ್ತದೆ, ಅದು ಅಲ್ಲೇ ಹೋಲಾಗುವುದು. ಅರ್ಥ ಆಯ್ತು ನಿಮಗೆ? ಅದು ಕೆಳಗೆ ಹೋದ್ರೆ ಬೇಜಾರು. ಮತ್ತೇನಾಗಿದೆ, ಕೆವಿಟಿ ಓಪನ್ ಹೆಂಗಾಯ್ತು ಈಗ? ಇಲ್ಲಿ ಇದರಿಂದ ನೀರು ಹಿಂಗೆ ಕಟ್ಟಾಯ್ತು, ಇಲ್ಲಿ ಕಟ್ಟಾಯಿತು, ಇಲ್ಲಿ ಸ್ಪೀಡ್ ಆಯಿತು, ಅಲ್ಲಿ ಕಟ್ ಸೊ ರೋಡ್ ಮಾಡಾಗ್ತಾ ಇತ್ತು. ಈಗ ಇಂಜಿನಿಯರಿಂಗ್ ಹೋಗ್ಬೋದು, ಚಲೋ ಮಾಡಿ ನಿನ್ನೆಗೆ ಮೂರು ಗುಡ್ಡಿಗಂಟು ಕೈ ಗಿಡ ಅಂದ್ರೆಲ್ಲ ಎದುಗುತ್ತೆ ನನಗೆ. ನಾವು ತುಂಬ ಸಾಲ ಮೇಲೆ ಒಂದ್ಸತಿಗೆ ಹೋಗಿದ್ರಲ್ಲ, ಯಾಕಂದರೆ ಬೆಳಗ್ಗೆ ಮಳೆ ಬಂತು. ಇಲ್ಲಲ್ಲ, ಇಲ್ಲ ಸಂಬಂಧನೇ ಇಲ್ಲ, ಎಲ್ಲ ಥರ ಆಗ್ತದೆ. ಆವಾಜ್ ನೋಡ ಹೆಂಗೆ ಅದು ಕರೆಕ್ಟ್ ಮಾಡಿದ್ದು. All teaching has gone. And then all houses have come. All leaders ಬಂತು. They are going with the coconut tree.
ಈಗಾಗಲೇ ಕಳೆದ 15 ದಿವಸಗಳಿಂದ ಅಗಸೂರು ಮೂಲದ ಗೋಪು ಅವರು ಈಗಾಗಲೇ ಭಾಳ ಶ್ರಮಪಟ್ಟಿದ್ದಾರೆ. ಅದು ಮಾಡುವ. ಅದಲ್ಲದೆ ನಾನು ಸಹ ಒಂದು ಈಗ ಅಮಾವಾಸ್ಯೆ ದಿವಸ ಒಂದು ಸ್ವಲ್ಪ ನೀರು ಕಮ್ಮಿ ಆಗ್ತದೆ, ಯಾವ ಗಂಟೆ ಕೆಲಸ ಮಾಡ್ಬೋದು ಅಷ್ಟೇ. ಯಾಕೆಂದರೆ ವೆಳ್ಳ ಮಳೆ ಇದೆ ಎಲ್ಲ ಹೇಳಿ. ಹಾಂ, ಓಕೆ. 2 ಗಂಟೆ ಮಲಯಾಳದಿಂದ ಹೇಳಿ ಅವ್ರಿಗೆ ಪರವಾಗಿಲ್ಲ. we will bring this also. ಓಕೆ ಮಾಡಿ. ಅದು ಸಹ ನೀವು ಹೇಳಿದ್ರೆ ಸಹ ಅದು ಒಳ್ಳೇದಿದೆ. ನಮಗೊಂದು 4-5 ತಾರೀಕಿಗೆ ಒಂದು 2 ಜನ ಮುಳುಗಲಿಕ್ಕೆ ಒಂದು ಅನುಮತಿ ಮಾಡಿಸಿ. ಸಕಲ್ ಬೋಟ್ ಇದ್ರೆ ಸಾಕು. ಮತ್ತೆ ಮೊನ್ನೆ ನೀವು ಇದ್ರಲ್ಲ ಅದೇ ಥರ ಆ ಥರ 2-3 ಬೂಟ್ ನಾವು ನಿಮಗೆ ಸೇಫ್ ಮಾಡ್ತೇವೆ. ಇವ್ರದ್ದು ಮೊನ್ನೆ ಸರ್ ಇವರೆಲ್ಲ ಬಂದದ್ದು. ನಾನು ಅಡಿಯಲ್ಲಿ ಅಷ್ಟು ಪ್ರೆಷರ್ ಇದೆ.